ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಚಿಕ್ಕಬಳ್ಳಾಪುರ ತಾಲೂಕಾ ಅಗಲ್ಗರ್ಕಿ ರೈತ ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಸುಮಾರು 70 ವರ್ಷದ ಮುನಿ ಕೃಷ್ಣಪ್ಪ ಅವರ ತೋಟಕ್ಕೆ ಕೆಲಸದ ನಿಮಿತ್ತ ಹೋಗಿದ್ದ ವೇಳೆ ಆಕಸ್ಮಿಕವಾಗಿ ಕಾಲು ಜಾರಿ ತೆರೆದ ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ. ಮನೆಯಿಂದ ಹೊರಗೆ ಹೋದ ವ್ಯಕ್ತಿ ಎಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಎಂದು ಆತಂಕಗೊಂಡ ಅವರ ಕುಟುಂಬಸ್ಥರು ಗ್ರಾಮದಾದ್ಯಂತ ಮತ್ತು ತೋಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೀವ್ರ ಹುಡುಕಾಟ ನಡೆಸಿದರು. ಆದರೆ ರಾತ್ರಿಯಾದ ಕಾರಣ ಯಾವುದೇ ಸುಳಿವು ಸಿಗದೆ ಹುಡುಕಾಟ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು. ಇಂದು ಬೆಳಿಗ್ಗೆ ಮತ್ತೆ ಹುಡುಕಾಟ ಮುಂದುವರೆಸಿದ ಕುಟುಂಬಸ್ಥರು ತೋಟದ ಬಳಿಯ ಬಾವಿಯ ಸಮೀಪದಲ್ಲಿ ಮುನಿಕೃಷ್ಣಪ್ಪ ಅವರ ಚಪ್ಪಲಿಯನ್ನ ಗುರುತಿಸಿದರು. ಶಂಕೆಗೊಳಗಾದ ಕುಟುಂಬಸ್ಥರು ತಕ್ಷಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮತ್ತು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದರು. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಇಂದು ಬೆಳಿಗ್ಗೆ ಬಾವಿಯಿಂದ ಮುನಿಕೃಷ್ಣಪ್ಪ ಅವರ ಶವವನ್ನು ಎಚ್ಚರಿಕೆಯಿಂದ ಮೇಲಕ್ಕೆ ತೆಗೆದಿದ್ದಾರೆ. ಪ್ರತಿನಿತ್ಯ ತೋಟದ ಕಡೆ ಹುಲ್ಲಿಗೆ ನೀರು ಹಾಯ್ಸಕ್ಕೆ ಹೋಗ್ತಾ ಇದ್ರು. ಅದೇ ರೀತಿ ನಿನ್ನೆ ಸಂಜೆನೂ ಸಹ ನೀರು ಹಾಯ್ಸಕ್ಕೆ ಹೋಗಿದ್ದಾರೆ. ಸಂಜೆ 6 ಗಂಟೆ ಸುಮಾರು ಟೈಮಲ್ಲಿ ಅಲ್ಲಿ ತೋಟದ ನೀರು ಹಾಯಿಸಿ ಬಾವಿಗೆ ನೀರು ಎಷ್ಟಿ ನೋಡ್ಲಿಕ್ಕೆ ಹೋದಾಗ ಕಾಲು ಜಾರಿ ಆಕಸ್ಮಿಕವಾಗಿ ಬಾಯಲ್ಲಿ ಬಿದ್ದಿದ್ದಾರೆ ಸರ್. ಆವಾಗ ನಮಗೆ ಗೊತ್ತಾಗಿಲ್ಲ. ನಾವು ಸಂಜೆ 7-8 ಗಂಟೆ ಆದರೂ ಮನೆಗೆ ಬಂದಿಲ್ಲ ಅಂದಾಗ ನಮ್ಮ ತಾಯಿ ಊರಲ್ಲೆಲ್ಲ ಹುಡುಕಿದ್ದಾರೆ. ಫಸ್ಟು ನಾವು ಕೆಲಸದಿಂದ ಬಂದಮೇಲೆ ನಮಗೆ ಹೇಳಿದ್ರು ಈ ಥರ ಅಪ್ಪ ಮನೆಗೆ ಇನ್ನೂ ಬಂದಿಲ್ಲ ಅಂತ. ನಾವು ಆಮೇಲೆ ತೋಟದೆಲ್ಲ ಊರಲ್ಲೆಲ್ಲ ಹುಡುಕಾಡಿ ನಮ್ಗೆ ಗೊತ್ತಿರೋರಿಗೆಲ್ಲ ಕೇಳಿಬಿಟ್ಟು ಆಮೇಲೆ ನಾವು ತೋಟದ ಹತ್ರ ಹೋಗಿ ಹುಡುಕಾಡಿದಾಗ ತೋಟದಲ್ಲೆಲ್ಲೂ ಸಿಗಲಿಲ್ಲ. ಆಮೇಲೆ ಬಾವಿಯಲ್ಲಿ ಒಂದು ಟೈಮ್ ಪರಿಶೀಲನೆ ಮಾಡೋಣ ಅಂತ ಹೋದಾಗ ಬಾವಿಯಲ್ಲಿ ನಮ್ಮ ಅಪ್ಪ ಡೈಲಿ ಬಳಸ್ತಿದ್ದಲ್ಲ ಚಪ್ಪಲಿ, ಆ ಚಪ್ಪಲಿ ಸಿಕ್ತು. ಆವಾಗ ನಮ್ಗೆ ಸಂದೇಹ ಬಂದು ನಾವು ಪೊಲೀಸರಿಗೆ ವಿಚಾರ ತಿಳಿಸಿದ್ವಿ. ಆವಾಗ ತಡರಾತ್ರಿಯಲ್ಲಿ ಬಂದು ಅವರು ಚೆಕ್ ಮಾಡೋದು ಇವಾಗ ಏನು ಯಾವುದೇ ಕಾರ್ಯಾಚರಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ ನಮ್ಮ ತಂದೆ ಮೃತದೇಹನ ಬಾವಿಯಿಂದ ಅವ್ರಿಗೆ ಹೇಳ್ತಾ ಡೈಲಿ ಹೋಗ್ತಾರೆ ಸರ್. ಡೈಲಿ ನೀರು ಹಾಯಿಸ್ಲಿಕ್ಕೆ ತೋಟದ ಹುಲ್ಲಿದೆಯಲ್ಲ ಆ ಹುಲ್ಲು ನೀರು ಹಾಯಿಸ್ಲಿಕ್ಕೆ ಡೈಲಿ ಹೋಗ್ತೀವಿ ಸರ್. ತುಂಬ ಹಾಗೆ ಸರ್ 50 ವರ್ಷದ ಮೇಲೆ ಆಗಿದೆ ಸರ್. ನಮ್ಮ ತಂದೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಈಗ ಕಲ್ಲಿನ ಕಟ್ಟಲ್ಲಿ ಬಾವಿ ಅದರಲ್ಲಿ ಕಲ್ಲಿನ ಮೇಲೆಲ್ಲ ಕಾಲಿಟ್ಟು ಜಾರಿ ಆಕಸ್ಮಿಕವಾಗಿ ಬಾವಿಗೆ ಬಿದ್ದಿದ್ದಾರೆ ಸರ್. ನಮಗೆ ಯಾರ ಮೇಲೂ ಆ ಥರ ಅನುಮಾನ ಇದೆ. ನಮಗೆ ತಂದೆ ಆಕಸ್ಮಿಕವಾಗಿ ಬಿದ್ದಿದ್ದಾರೆ ಸರ್. ತಲೆಗೆ ಬಿದ್ದಾಗ ಆ ಕಲ್ಲಿನ ಮೆಟ್ಲಿ ಇದೆ ಸರ್. ಕಲ್ಲಿನ ಮೆಟ್ಲಿ ಇದೆಯಲ್ಲ ಬಾವಿಯಲ್ಲಿ ಇಳಿಲಿಕ್ಕೆ ಬಾವಿಗೆ ಆ ಕಲ್ಲಿನ ಕಟ್ಟಡಕ್ಕೆ ತಲೆ ಬಿದ್ದಿದೆ ಸರ್. ಪೆಟ್ಟಾಗಿದೆ ಸರ್. ಅದು 70 ವರ್ಷ ನಮಗೆ. ಪ್ರಾಥಮಿಕ ತನಿಖೆಯಲ್ಲಿ ಕಾಲು ಜಾರಿದ ಕಾರಣ ತಲೆಗೆ ಬಿದ್ದ ಗಾಯದಿಂದ ಸಾವು ಸಂಭವಿಸಿರಬಹುದೆಂದು ದೃಢವಾಗಿದೆ. ಈ ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ತೆರೆದ ಬಾವಿಗಳು ಮತ್ತು ಕಾಲುವೆಗಳು ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಗಂಭೀರ ಅಪಾಯವನ್ನುಂಟು ಮಾಡುತ್ತವೆ. ಈ ದುರಂತವು ತೆರೆದ ಬಾವಿಗಳನ್ನು ಮುಚ್ಚುವ ಅಥವಾ ಸುರಕ್ಷಿತ ರೀತಿಯಲ್ಲಿ ನಿರ್ವಹಿಸುವ ಅಗತ್ಯವಿದೆ ಎಂಬುದನ್ನು ಗ್ರಾಮೀಣ ಜನರು ತಿಳಿದು ಅದಕ್ಕೆ ಬೇಕಾದ ಬೇಲಿ ನಿರ್ಮಾಣ ಮಾಡಿ ಇಂತಹ ದುರಂತಗಳನ್ನು ತಪ್ಪಿಸಿರಿ ಎಂಬುದು ನಮ್ಮ ವಿನಂತಿ.